हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈಜಿಯಾಗಿ ಚಿಕನ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ। ಬ್ಯಾಚಲರ್ಸ್ ಆಗಲಿ ಈಜಿಯಾಗಿ ಮಾಡ್ಕೊಳ್ಳಬಹುದು, ಯಾರಾದರೂ ಸಹಿ ಮಾಡುವಂತಹ ಒಂದು ಒಳ್ಳೆ ಈಜಿ ರೆಸಿಪೀಸ್। ಲೇಟ್ ಮಾಡ್ತೀರಾ ಈ ಚಿಕನ್ ರೆಸಿಪೀಸ್ ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಮೊದಲನೇದಾಗಿ ಈ ತರ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು 3 ಮೀಡಿಯಂ ಸೈಜ್ ಇಂದು ಈರುಳ್ಳಿನ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ಒಂದು 4-5 ಹಸಿ ಮೆಣಸಿನಕಾಯಿ ಕೂಡ ಹಾಗೆ ಹಾಕೊಂಡು ಇದನ್ನ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ನಾನಿಲ್ಲಿ ಒಂದು 3/4 kg ಆಗುವಷ್ಟು ಚಿಕನ್ ನಲ್ಲಿ ಈ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ। ನೋಡಬಹುದು ಈ ರೀತಿ ಈರುಳ್ಳಿ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ। ಹಾಗೆ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು। ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ ನಂತರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು। ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡಿ ಆದ್ರೂ ಹಾಕೊಳ್ಬಹುದು। ಈಗ ಮತ್ತೆ ಇದಕ್ಕೆ 2 ಮೀಡಿಯಂ ಸೈಜ್ ಇಂದು ಟೊಮೊಟೊ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕೊಂಡ್ಬಿಟ್ಟು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ। ಪ್ಲೇಟ್ ನ ಮುಚ್ಚಿ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಮೆತ್ತಗಾಗ್ಬಿಡತ್ತೆ। ಒಂದ್ 2-3 ನಿಮಿಷ ಒಳಗಡೆ ನಮಗೆ ಟೊಮೊಟೊ ಹಣ್ಣು ಮೆತ್ತಗಾಗಿ ಫ್ರೈ ಆಗ್ಬಿಟ್ಟಿರುತ್ತೆ। ನೋಡ್ಬೋದು ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ಳಿ। ಈಗ ಸ್ವಲ್ಪ ಹಾಕೊಳ್ಳಿ ಮತ್ತೆ ನಾವು ಹಾಕೊಳ್ತೀವಿ, ಸ್ವಲ್ಪ ಜಸ್ಟ್ ಚಿಕನ್ಗೆ ಹಿಡಿಯೋದಕ್ಕೋಸ್ಕರ। ಆನಂತರ ಇದಕ್ಕೆ ನಾನಿಲ್ಲಿ 3/4 kg ಆಗುವಷ್ಟು ಚೆನ್ನಾಗಿ ತೊಳೆದಿರೋ ಚಿಕನ್ ನ ಹಾಕೊಳ್ತಾ ಇದ್ದೀನಿ। ಸ್ಕಿನ್ ಔಟ್ ಚಿಕನ್ ಆದ್ರೂ ತಗೊಳ್ಬಹುದು, ವಿತ್ ಸ್ಕಿನ್ ಆದ್ರೂ ತಗೊಳ್ಬಹುದು। ಚಿಕನ್ ಹಾಕೊಂಡಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇನೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು। ಚೆನ್ನಾಗಿ ನೀರೆಲ್ಲಾನು ಬಿಟ್ಕೊಳ್ಳುತ್ತೆ। ಈ ತರ ನೋಡಿ ಒಂದು 5 ನಿಮಿಷ ಆದ್ಮೇಲೆ ನಮಗೆ ಚೆನ್ನಾಗಿ ನೀರೆಲ್ಲಾನು ಬಿಟ್ಕೊಳ್ಳುತ್ತೆ। ಆಗ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು। ತುಂಬಾ ಸಿಮ್ ಅಲ್ದಿರಾ ಮೀಡಿಯಂ ಫ್ಲೇಮ್ ಅಲ್ದಿರಾ ಮೀಡಿಯಂ ಆಗಿ ಉರಿನ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ। ಒಂದು 10 ನಿಮಿಷ ಆದ್ಮೇಲೆ ಒಂದ್ಸತಿ ತೆಗೆದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು। ಒಂದು 3/4 ಭಾಗ ನಮಗೆ ಆಲ್ಮೋಸ್ಟ್ ಅಲ್ಲಿ ಬೆಂದೋಗ್ಬಿಟ್ಟಿರತ್ತೆ। ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ। 3/4 ಭಾಗ ಬೆಂದಿದ್ರೆ ಮತ್ತೆ ಇದಕ್ಕೆ ನಾವು ಮಸಾಲೆ ಪುಡಿನ ಹಾಕೊಳ್ಬೇಕು। ಅಕಸ್ಮಾತ್ ಬೆಂದಿಲ್ಲ ಅಂದ್ರೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡತ್ತೆ। ಅನಂತರ ಇದಕ್ಕೆ 1 ಟೀ ಸ್ಪೂನ್ ತುಂಬಾ ಖಾರದ ಪುಡಿ, 1 ಟೀ ಸ್ಪೂನ್ ತುಂಬಾ ಚಿಕನ್ ಮಸಾಲ, 1 ಟೀ ಸ್ಪೂನ್ ತುಂಬಾ ಧನಿಯಾ ಪುಡಿ, ಈ 3 ಮಸಾಲ ಹಾಕೊಳ್ತಾ ಇದೀವಿ ಇಲ್ಲ ಅಷ್ಟೇನೆ। ಮತ್ತೆ ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಕಡಿಮೆ ಉರಿನಲ್ಲಿ ಒಂದು 10 ನಿಮಿಷಗಳ ಕಾಲ ಪ್ಲೇಟ್ ನ ಮುಚ್ಚಿ ಬಿಟ್ಬಿಡ್ಬೇಕು। ಜಸ್ಟ್ 10 ನಿಮಿಷ ಪ್ಲೇಟ್ ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ। ಒಂದು 10 ನಿಮಿಷ ಆದ್ಮೇಲೆ ನಮಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗಿಬಿಟ್ಟಿರುತ್ತೆ। ಅಷ್ಟೇ ನೋಡಿ, ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು, ತುಂಬಾನೇ ರುಚಿಯಾಗಿರುತ್ತೆ। ಈ ರೀತಿ ಒಂದು 10 ನಿಮಿಷ ಆದ್ಮೇಲೆ ಪ್ಲೇಟ್ ನ ತೆಗೆದ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಬೆಂದಿರತ್ತೆ। ಬೆಂದಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಬೆಂದೋಗ್ಬಿಡತ್ತೆ। ಗ್ಯಾಸ್ನ ಮಾತ್ರ ಕಡಿಮೆ ಉರಿನೇ ಇಟ್ಕೊಂಡು ನಾವು ಲಾಸ್ಟ್ 10 ನಿಮಿಷ ಬೇಯಿಸ್ಕೊಳ್ಬೇಕು। ನಂತರ ಇದಕ್ಕೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಅಷ್ಟೇ, ಬಿಸಿ ಬಿಸಿಯಾಗಿ ನಮಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗಿಬಿಟ್ಟಿರತ್ತೆ। ಕರೆಕ್ಟ್ ಆಗಿ ನಮಗೆ ಈ ಚಿಕನ್ ಫ್ರೈ ರೆಡಿ ಆಗ್ಲಿಕ್ಕೆ 25ರಿಂದ 30 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇನೆ। ನೋಡಿದ್ರಲ್ವಾ, ಈ ತರ ನೀವು ಕೂಡ ಒಮ್ಮೆ ಖಂಡಿತ ಚಿಕನ್ ಫ್ರೈನ ಮಾಡಿ ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ। ಸೈಡ್ ಡಿಶ್ ಗಾಗಂತೂ ಇದು ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು। ನೋಡಿದ್ರಲ್ವಾ, ತುಂಬಾ ರುಚಿಯಾಗಿ ಇದು ಬಂದ್ಬಿಟ್ಟು ನಮಗೆ ಸ್ವಲ್ಪ ಮಾಯಿಸ್ಟ್ ಆಗಿರುತ್ತೆ, ಚಪಾತಿ ಕೂಡ ತಿನ್ಕೊಳ್ಬಹುದು ಅಥವಾ ಬಿರಿಯಾನಿ ಐಟಮ್ಸ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ। ಈಗ ನೆಕ್ಸ್ಟ್ ಆಗಿ ನಾವು ಸ್ವಲ್ಪ ಡ್ರೈ ಆಗಿ ಜಾಸ್ತಿ ಮಸಾಲೆ ಉಪಯೋಗಿಸ್ತೀರಾ ಮಾಡುವಂತಹ ಚಿಕನ್ ಫ್ರೈ ನೋಡ್ಕೊಳ್ಳೋಣ। ನಾನಿಲ್ಲಿ ಒಂದು 600 ಗ್ರಾಮ್ ಆಗುವಷ್ಟು ಚಿಕನ್ ನ ತಗೊಂಡಿದ್ದೀನಿ। ಚೆನ್ನಾಗಿ ತೊಳೆದು ಈ ರೀತಿ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಅದರಲ್ಲಿ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಸೊ ಇಷ್ಟು ಹಾಕೊಂಡ್ಬಿಟ್ಟಿದ್ರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿ। ನಿಂಬೆ ಹಣ್ಣಿನ ರಸ ಬಂದ್ಬಿಟ್ಟು 1 ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ। ಇಷ್ಟೆಲ್ಲ ಹಾಕೊಂಡು ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ।
ಈ 10 ನಿಮಿಷದಲ್ಲಿ ನೀವು ಬೇಕು ಅಂತಂದ್ರೆ ತರಕಾರಿನ ಕಟ್ ಮಾಡ್ಬೋದು, ಈರುಳ್ಳಿ, ಟೊಮೊಟೊ ಇಂಥದ್ದು. ಸೊ ಈ ತರ ನಾವು ನೆನೆಸಿ ಮಾಡೋದ್ರಿಂದ ಚಿಕನ್ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ, ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ. 10 ನಿಮಿಷ ಆದ್ಮೇಲೆ ಈ ರೀತಿ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ಚಿಕನ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷಗಳ ಕಾಲ ನಾವು ಈ ಚಿಕನ್ ನ ಮೊದಲು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಈ ತರ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಒಂದು 10 ನಿಮಿಷ ಹೈ ಫ್ಲೇಮ್ ನಲ್ಲೇನೆ ಫ್ರೈ ಮಾಡ್ಕೊಳ್ಬಹುದು. ಈ ತರ ನಮ್ಗೆ ಫ್ರೈ ಮಾಡುವಾಗ ನೀರ್ ಅನ್ನೋದು ಬಿಟ್ಕೊಳ್ಳುತ್ತೆ. ಸೊ ಆ ನೀರ್ ಬಿಟ್ಕೊಂಡು ಮತ್ತೆ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗ್ಬಿಟ್ಟು ಒಂಚೂರು ಲೈಟ್ ಆಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಚಿಕನ್ ಫ್ರೈಗೆ ಎಲೆ ಚಿಕನ್ ಆದ್ರೆ ಚೆನ್ನಾಗಿರುತ್ತೆ. ಅದೇ ನೀವು ದೊಡ್ಡ ಚಿಕನ್ ತಗೊಳೋದಾದ್ರೆ ಫಸ್ಟ್ ಅದನ್ನ ನಾವು ಬೇಯಿಸಿ ಅನಂತರ ನಾವು ಬೇರೆ ಪ್ರೊಸೆಸ್ ನ ಮಾಡ್ಕೊಳ್ಬೇಕು. ಆದಷ್ಟು ಎಲೆ ಚಿಕನ್ ನ ತಗೊಳ್ಳಿ. ಈಗ ನೋಡಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡಿದೀನಿ. ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ. ಈಗ ಈ ಚಿಕನ್ ನ ಎತ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅನಂತರ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಕ್ರಶ್ ಮಾಡಿ ಹಾಕೊಂಡ್ರೆ ಸಾಕು. ನಂತರ ಇದಕ್ಕೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಆದಷ್ಟು ಕಡಿಮೆ ಉರಿನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ತಲ ಅಂಟ್ಬಿಡತ್ತೆ, ಸೀದೋಗ್ಬಿಡತ್ತೆ ಪಾತ್ರೆ ಎಲ್ಲಾನು. ನೀವು ಬೇಕು ಅಂತಂದ್ರೆ ಪಾತ್ರೆನ ಒಂದ್ಸತಿ ತೊಳೆದು ಅನಂತರ ಆದ್ರೂ ನೀವು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬಹುದು. ಇವೆರಡು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಬೇಕು. ಈ ತರ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಅಲ್ವಾ. ಈಗ ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಹಾಗೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆಲ್ರೆಡಿ ನಾವು ಚಿಕನ್ಗೆ ಹಾಕೊಂಡಿದ್ದೀರಿ, ಸೊ ನೋಡ್ಕೊಂಡು ಹಾಕೊಳ್ಬಹುದು. ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ. ಫಸ್ಟ್ ನಾವ್ ಏನೆಲ್ಲ ಹಾಕೊಂಡಿದ್ವಿ ಸೇಮ್ ಅದೇ ಮಸಾಲೆನೆ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಚಿಕನ್ ನ ಹಾಕೊಳ್ಬೇಕು. ಚಿಕನ್ ಎಲ್ಲಾನು ಹಾಕೊಂಡಿದ ನಂತರ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿ ಮೆಣಸಿನಕಾಯಿನ ಒಂದ್ 2-3 ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಈ ರೀತಿ ಚಿಕನ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಪ್ಲೇಟ್ ನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು 10 ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಬಿಡ್ಬೇಕು. ಫುಲ್ ಸಿಮ್ ನಲ್ಲಿ ಮಾತ್ರ ನಾವು ಇದನ್ನ ಬೇಯಿಸ್ಕೊಳ್ಬೇಕು, ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರೋದು, ಹಾಗೆ ನೀಟಾಗಿ ಬೇಯುತ್ತೆ ಕೂಡ. ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಡಿ, ಅಷ್ಟೇ ಸಾಕಾಗತ್ತೆ. ಒಂದು 10 ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಚಿಕನ್ ಅಲ್ಲಿ ನೀಟಾಗಿ ಬೆಂದ್ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ನೋಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಬೆಂದಿದ್ರೆ ಇನ್ನು ಬೇಯಿಸೋದು ಬೇಡ, ಅಕಸ್ಮಾತ್ ಬೆಂದಿಲ್ಲ ಅನ್ನೋದಾದ್ರೆ ಇನ್ನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟರೆ ಬೆಂದೋಗ್ಬಿಡತ್ತೆ. ಸೊ ನನಗಿಲ್ಲಿ ಕಂಪ್ಲೀಟ್ ಆಗಿ ಬೆಂದಿತ್ತು. ಸೊ ನಾನು ಈಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ನೋಡಿದ್ರೆ ಅಲ್ವಾ, ನಮಗೆ 2 ರೀತಿಯಲ್ಲಿ ಚಿಕನ್ ಫ್ರೈ ರೆಸಿಪೀಸ್ ರೆಡಿ ಆಗಿದ್ದಾವೆ. ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.